ಮೀಸಲಾತಿ ಹೆಚ್ಚಳಕ್ಕೆ ಮೀಸಲಾತಿ ಹೆಚ್ಚಳಕ್ಕೆ 9ನೇ ಶೆಡ್ಯೂಲ್ ತಿದ್ದುಪಡಿ ಕೇಂದ್ರ ಸರ್ಕಾರ ಕೂಡಲೇ ಜಾರಿಯಾಗಲೇಬೇಕು. 9ನೇ ಶೆಡ್ಯೂಲ್ ತಿದ್ದುಪಡಿ ಆಗುವಂತೆ ಕೇಂದ್ರ ಸರ್ಕಾರ ಮೇಲೆ ಮಾನ್ಯ ಸಂಸದರು ಒತ್ತಡ ಹಾಕಲೇಬೇಕು. ಒತ್ತಾಯಿಸಿ ಸಂಸದರ ಕಚೇರಿಗಳ ಮುಂದೆ ನಡೆಯುವ ಪ್ರತಿಭಟನಾ ಹೋರಾಟಕ್ಕೆ ಒಳ ಮೀಸಲಾತಿ ಹೆಚ್ಚಳಕ್ಕೆ ಶೆಡ್ಯೂಲ್ 9 ತಿದ್ದುಪಡಿ ಜಾರಿ ಮಾಡಲೇಬೇಕು. ಸಿಪಿಐಎಂ ಪಕ್ಷದ ಹೋರಾಟಕ್ಕೆ ಒಳ ಮೀಸಲಾತಿ ತಿದ್ದುಪಡಿಗೆ ಶೆಡ್ಯೂಲ್ 9 ತಿದ್ದುಪಡಿಗೆ ಕೇಂದ್ರ ಸರ್ಕಾರವನ್ನು ಮಾನ್ಯ ಸಂಸದರು ಒತ್ತಾಯ ಮಾಡಲೇಬೇಕು. ಕೇಂದ್ರ ಸರ್ಕಾರವು ಒಳ ಮೀಸಲಾತಿ ಹೆಚ್ಚಳಕ್ಕೆ 9ನೇ ಶೆಡ್ಯೂಲ್ ತಿದ್ದುಪಡಿ ಮಾಡಿ ಮೀಸಲಾತಿ ಜಾರಿಗೊಳಿಸಲೇಬೇಕು. ರಾಜ್ಯಕ್ಕೂ ಖಾಲಿ ಇರುವ ಹುದ್ದೆಗಳಿಗೆ ಮೀಸಲಾತಿ ಹೆಸರಿನಲ್ಲಿ ಹೀನಾಮೇಷಿಸತಕ್ಕಂಥ ರಾಜ್ಯ ಸರ್ಕಾರ ಕೇಳಿ ಧಿಕ್ಕಾರ. ಕೂಡಲೇ ಎಲ್ಲ ಉದ್ಯೋಗಗಳನ್ನು ಭರ್ತಿ ಮಾಡಲೇಬೇಕು. ಮಾನ್ಯ ಸಂಸದರು ಒತ್ತಾಯ ಮಾಡಲೇಬೇಕು. ದೇಶದಲ್ಲಿ ವರ್ಣಾಶ್ರಮ ಪದ್ಧತಿಯ ಮೇಲು ಕೀಳು ಪದ್ಧತಿಯನ್ನು ಕೈಬಿಡಬೇಕು ಅಂತೇಳಿ ಏನು ಮೀಸಲಾತಿ ವ್ಯವಸ್ಥೆ ಇವತ್ತು ಜಾರಿಗೊಳಿಸಿದ್ದು, ಅದರಲ್ಲಿ ವಿಶೇಷವಾಗಿ ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತೇಳಿ ಇವತ್ತು ಮೀಸಲಾತಿ ವರ್ಗದ ಸಂಬಂಧಪಟ್ಟಂಥ ಜನವಿಭಾಗ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟಗಳನ್ನು ಮಾಡ್ತಾಯಿದ್ರು ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಕೇಂದ್ರದ BJP ಸರ್ಕಾರ ಆ ಒಳ ಮೀಸಲಾತಿಯನ್ನು ಜಾರಿಗೊಳಿಸದೆ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಲಕ್ಷಾಂತರ ಉದ್ಯೋಗಗಳನ್ನು ಇವತ್ತೇನಂತಂದರೆ ಖಾಲಿ ಇದ್ದರೂ ಕೂಡ ಅದನ್ನು ಭರ್ತಿ ಮಾಡಲಿಕ್ಕೆ ಮುಂದಾಗದೇ ಇರತಕ್ಕಂಥ ನೀತಿ ಏನಿದೆ, ಇದು ಅತ್ಯಂತ ಜನವಿರೋಧಿ ನೀತಿ ಆಗಿರ್ತಕ್ಕಂಥ ಎರಡೂ ಸರ್ಕಾರಗಳ ನೀತಿಯಾಗಿದೆ. ಸೊ ಹೀಗಾಗಿ ಇವತ್ತು CPIM ಪಕ್ಷ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಲೋಕಸಭಾ ಸದಸ್ಯರುಗಳ ಕಚೇರಿಗಳ ಮುಂದೆ ಇವತ್ತು ಪ್ರತಿಭಟನೆ ಧರಣಿಯನ್ನು ಮಾಡುವ ಮೂಲಕ ಒತ್ತಾಯ ಮಾಡ್ತಕ್ಕಂಥದ್ದು ಏನಂದರೆ, ಒಳ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಶೆಡ್ಯೂಲ್ 9 ಅನ್ನು ತಿದ್ದುಪಡಿ ಮಾಡಿ ಅದನ್ನು ಜಾರಿಗೊಳಿಸಬೇಕು ಅಂತೇಳಿ ಇಂದಿನ BJP ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಆ ಒಂದು ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ಅನುಮೋದನೆಗೆ ಇವತ್ತು ಶಿಫಾರಸು ಮಾಡಿದೆ. ಆ ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರ ಕೂಡಲೇ ಅನುಮೋದನೆ ಮಾಡಿ ಒಳ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಾಗೆ ಇವತ್ತು 9ನೇ ಶೆಡ್ಯೂಲನ್ನು ತಿದ್ದುಪಡಿ ಮಾಡುವ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಮಿಕ ಇವರಿಗೆ ಉದ್ಯೋಗಗಳಿಗೆ ಇವತ್ತೇನಂತಂದರೆ ಉದ್ಯೋಗಗಳನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ಇವತ್ತು ನಾವು CPIM ಪಕ್ಷ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಸಂಸದರು ಕೇಂದ್ರ ಸರ್ಕಾರಕ್ಕೆ ಈ ಒಂದು ಒತ್ತಾಯವನ್ನು ಮಾಡುವ ಮೂಲಕ ಶೆಡ್ಯೂಲ್ 9 ತಿದ್ದುಪಡಿಗೆ ಮುಂದಾಗಬೇಕು ಅಂತೇಳಿ ಈ ಒಂದು ಪ್ರತಿಭಟನೆಯ ಮೂಲಕ ಒತ್ತಾಯವನ್ನು ಮಾಡಲಾಗ್ತಾ ಇದೆ.